ಹಲೋ ಎಲ್ರಿಗೂ ನಮಸ್ಕಾರ. ಈಗ ತಾನೇ ಬಂದ ಬ್ರೇಕಿಂಗ್ ನ್ಯೂಸ್ ಏನಂದರೆ, ವಿರಾಟ್ ಕೊಹ್ಲಿ ಅವರು ರಣಜಿ ಕ್ರಿಕೆಟನ್ನು ಆಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಂತ ರಿಪೋರ್ಟ್ಗಳು ಬರ್ತಾ ಇದೆ. ಸೊ ಹಾಗಾದರೆ ಯಾವ ಟೀಮ್ ವಿರುದ್ಧ ಯಾವಾಗ ವಿರಾಟ್ ಕೊಹ್ಲಿ ಆಡ್ಬೋದು ಅಂತ ರಿಪೋರ್ಟ್ ಬರ್ತಾ ಇದೆ ಅಂತ ನೋಡೋಣ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ವಿರಾಟ್ ಕೊಹ್ಲಿ ಅವರು 30 ಜನವರಿಯಂದು ನಡೆಯುವ ರೈಲ್ವೇಸ್ ವಿರುದ್ಧದ ಪಂದ್ಯದಲ್ಲಿ ಆಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಂತ ಸಿಕ್ಕಾಪಟ್ಟೆ ರಿಪೋರ್ಟ್ಸ್ಗಳು ಬರ್ತಾ ಇದೆ. ಸೊ ವಿರಾಟ್ ಕೊಹ್ಲಿ ಅವರು 23ಕ್ಕೆ ನಡೆಯುವ ಪಂದ್ಯದಲ್ಲಿ ಆಡೋದಿಲ್ಲ, ಯಾಕಂದರೆ ಸ್ವಲ್ಪ ನೆಕ್ ಪೇನ್ ಇರೋದ್ರಿಂದ ಆಡೋದು ಡೌಟು 23ನೇ ತಾರೀಕು ಇರೋ ಪಂದ್ಯನ. ಆದರೆ 30 ಜನವರಿ ಇರೋ ಪಂದ್ಯನ ರೈಲ್ವೇಸ್ ವಿರುದ್ಧ ಆಲ್ಮೋಸ್ಟ್ ಆಡೋದು ಕನ್ಫರ್ಮ್ ಅಂತ ರಿಪೋರ್ಟ್ಸ್ಗಳು ಬರ್ತಾ ಇದೆ. ಸೊ ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ, ಆದರೆ ಹಲವಾರು ರಿಪೋರ್ಟ್ಗಳ ಪ್ರಕಾರ ಇದು ಪಕ್ಕಾ ಆಗಿದೆ ಅಂತ ಬರ್ತಾ ಇದೆ. ಸೊ ಇದಾದರೆ ಉತ್ತಮವಾಗಿರುತ್ತೆ ವಿರಾಟ್ ಕೊಹ್ಲಿ ಅವ್ರಿಗೆ, ಫಾರ್ಮ್ಗೆ ಬರೋದಕ್ಕೂ ಹಾಗೆಯೇ ಡೊಮೆಸ್ಟಿಕ್ ಆಡಿದ ಅನುಭವದಿಂದ ಮುಂದೆ ಬರೋ ಟೆಸ್ಟ್ ಸೀರೀಸ್ಗಳಿಗೆ ಅನುಕೂಲ ಆಗುತ್ತೆ. ಸೊ ನೋಡೋಣ ಏನು ಮಾಡ್ತಾರೆ ವಿರಾಟ್ ಕೊಹ್ಲಿ ಅಂತ. ವಿರಾಟ್ ಕೊಹ್ಲಿ ಅವರು ಕನ್ಫರ್ಮ್ ಆಗಿದೆ ಅಂತ ಬರ್ತಾ ಇದೆ ರಿಪೋರ್ಟ್ಸ್ಗಳು. ಸೊ ನೋಡೋಣ ಆಡ್ತಾರಾ ಇಲ್ವಾ ಅಂತ. ಸೊ ಇದಾಗಿತ್ತು ಈಗಿನ ಅಪ್ಡೇಟ್. ಹೆಚ್ಚಿನ ವೀಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್. ಥ್ಯಾಂಕ್ ಯು.